ಹಾಯ್ ಎಲ್ಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದೀಪಾವಳಿ ಮುಗಿದೇ ಹೋಯಿತು. ಆದರೆ ದೀಪಾವಳಿ ಮುಗಿದ ನಂತರ ನಮ್ಮ ತಂದೆ ಊರು ಸೈಡ್ ಮಾಡುವಂತಹ ಕಿರು ದೀಪಾವಳಿಯ ಬಗ್ಗೆ ಇಲ್ಲಿ ನಾನು ಶೇರ್ ಮಾಡ್ತಾ ಇದ್ದೇನೆ. ದೀಪಾವಳಿ ಅಮಾವಾಸ್ಯೆ ಅವತ್ತಿನ ದಿನ ಲಕ್ಷ್ಮೀ ಪೂಜೆ ಮತ್ತು ಮಾರನೇ ದಿನ ಬಲಿಪಾಡ್ಯಮಿ, ಈ ಥರ ಎಣ್ಣೆ ಸ್ನಾನ ಇದೆಲ್ಲ ಕೂಡ ಮಾಡ್ತಾರೆ ಅಲ್ವಾ. ದೀಪಾವಳಿ ಅಮಾವಾಸ್ಯೆ ಕಳೆದ ನಂತರ 15 ಡೇಸ್ ಆದಮೇಲೆ ಬರುವಂಥದ್ದು ಗೌರಿ ಹುಣ್ಣಿಮೆ. ಸೊ ಆವತ್ತಿನ ದಿನ ನಮ್ಮ ತಂದೆ ಊರು ಸೈಡು ನಾವು ಚಿಕ್ಕಂದಿನಿಂದ ನೋಡ್ಕೊಂಡು ಬಂದಂತಹ ಕೆಲವು ಪದ್ಧತಿಗಳನ್ನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಾವು ಚಿಕ್ಕವರಿದ್ದಾಗೆಲ್ಲ ದೀಪಾವಳಿ ಅಂದರೆ ಗೌರಿ ಹುಣ್ಣಿಮೆನೇ ನಾವು ದೀಪಾವಳಿ ಅಂತಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದದ್ದು, ಇವಾಗಲೂ ಕೂಡ ಅಷ್ಟೇ. ಸೊ ಈ ಹಬ್ಬದಲ್ಲಿ ಎಲ್ಲ ನೆಂಟರುಗಳು ಬಂದಿರ್ತಿದ್ರು. ಹಬ್ಬಗಳಲ್ಲಿ ತುಂಬ ವಿಶೇಷವಾಗಿ ನಮ್ಮ ತಂದೆ ಊರು ಸೈಡಲ್ಲಿ ಆಚರಣೆ ಮಾಡ್ತಾ ಇದ್ದಂಥ ಹಬ್ಬ ಅಂದರೆ ಕಿರು ದೀಪಾವಳಿ. ಅಂದರೆ ಮೇನ್ ದೀಪಾವಳಿ ಏನು ಸೆಲೆಬ್ರೇಟ್ ಮಾಡ್ತಾ ಇರಲಿಲ್ಲ ನಮ್ಮ ಸೈಡು. ಅದು ನಮ್ಮ ಕಡೆ ಹೆಂಗಪ್ಪ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಸಿಟಿ ಹಬ್ಬ ಅಂತಲೇ ಕರಿತಾ ಇದ್ದರು ಅಮಾವಾಸ್ಯೆಗೆ ಮಾಡುವಂತಹ ಪೂಜೆಯನ್ನು, ಲಕ್ಷ್ಮೀ ಪೂಜೆಯನ್ನು. ಅದಾಗಿ ನೆಕ್ಸ್ಟ್ ಒಂದು 15 ದಿನಗಳ ನಂತರ ಬರುವಂತಹ ಗೌರಿ ಹುಣ್ಣಿಮೆಯಲ್ಲಿ ಮಾಡುವ ಹಬ್ಬವನ್ನೇ ನಾವು ದೀಪಾವಳಿ ಗೌರಿ ಹುಣ್ಣಿಮೆ ಅಂತಲೇ ಕರಿತಾ ಇದ್ವಿ. ಸೊ ಎಲ್ಲರೂ ಮಾಡೋ ಹಾಗೆ ಬಣ್ಣಗಳಿಂದ ಅಲಂಕಾರ ಮಾಡಿರ್ತಕ್ಕಂತಹ ರಂಗೋಲಿ, ಹೂವಿನ ಅಲಂಕಾರ ಹಬ್ಬಗಳಿಗೆ ಇದ್ದೇ ಇರ್ತಿತ್ತು. ಅದ್ರ ಜೊತೆಗೆ ಹೋಳಿಗೆ, ಆಮೇಲೆ ಬೇರೆ ಶಾವಣಿಗೆ ಪಾಯಸ ಅಂತ ಮಾಡ್ತೀವಿ ನಮ್ಮ ಸೈಡು. ಅದನ್ನು ಇನ್ನೊಂದು ಸರಿ ನಾನು ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ದೀಪಗಳ ಅಲಂಕಾರ ಈ ಒಂದು ದೀಪಾವಳಿಗೆ ತುಂಬ ಭೂಷಣ ಅಂತಲೇ ಹೇಳ್ಬೋದು. ಈ ಗೌರಿ ಹುಣ್ಣಿಮೆಯಲ್ಲೂ ಸಹ ನಾವು ದೀಪಗಳ ಅಲಂಕಾರಗಳನ್ನು ಕಂಪಲ್ಸರಿ ಮಾಡ್ತೀವಿ. ಕೆಲವರು ಗೌರಿ ಹುಣ್ಣಿಮೆ ಅಂತ ಅಂತಿದ್ದ ಹಾಗೆಯೇ ತಲೆಯಲ್ಲಿ ಬರುವಂಥದ್ದು ಬಾಗಿನ ಕೊಡೋ ಪದ್ಧತಿ, ಸಕ್ಕರೆ ಹಾರತೆ ಪದ್ಧತಿ ಇದನ್ನು ಅನ್ಕೊತಾರೆ. ಸೊ ನಮ್ಮ ಸೈಡು ಆ ಪದ್ಧತಿ ಖಂಡಿತವಾಗ್ಲೂ ಇಲ್ಲ. ನಾವು ಆ್ಯಸ್ ಯೂಶುವಲಾಗಿ ಮಾಡುವಂಥದ್ದು ದೀಪಾವಳಿ ಸೆಲೆಬ್ರೇಟ್ ಹೆಂಗೆ ಮಾಡ್ತೀವಲ್ಲ ಅದೇ ಥರನೇ ಮಾಡ್ತೀವಿ. ಆದರೆ ಕೆಲವೊಂದು ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ. ಹಟ್ಟಿ ಲಕ್ಕಮ್ಮ ಅಂತ ಹೇಳಿ ಮಾಡ್ತೀವಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಇದರಲ್ಲೂ ಕೂಡ 2 ವಿಧ ಬರುತ್ತೆ. ಕೆಲವರು ಹೊರ ಹಟ್ಟಿ ಮತ್ತು ಇನ್ನು ಕೆಲವರು ಒಳ ಹಟ್ಟಿ ಲಕ್ಕಮ್ಮ ಅಂತ ಮಾಡ್ತಾರೆ. ತಲಬಾಗ್ಲಿಂದ ಅಂದರೆ ಮೇನ್ ಬಾಗಿಲು ಡೋರ್ ಬರುತ್ತಲ್ವ, ಆ ಬಾಗಿಲಿಂದ ಒಳಗಡೆ ಮಾಡುವಂತಹ ಅಟ್ಟಿ ಲಕ್ಕಮ್ಮವನ್ನು ಒಳ ಅಂತ ಹೇಳಿ ಕರಿತೀವಿ. ಮನೆ ಬಾಗಿಲಿಂದ ಹೊರಗೆ ಮಾಡಿದರೆ ಅದನ್ನು ಹೊರ ಹಟ್ಟಿ ಲಕ್ಕಮ್ಮ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಅಪ್ಪಾಜಿ ಊರು ಸೈಡು ಈ ಥರ ಮಾಡ್ತೀವಿ. ಸೊ ಅದು ಹೇಗೆ ಅಂದರೆ ಮುಚ್ಚಿಬಿಟ್ಟಿದ್ರು ಆಲ್ರೆಡಿ ಅಮ್ಮ, ಇಲ್ಲ ಅಂದಿದ್ರೆ ಅದು ಹೇಗೆ ಮಾಡ್ತಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೆ. ಹಾಗೆ ಸಿಂಪಲಾಗಿ ಹೇಳಬೇಕು ಅಂದರೆ ಗೋಡೆ ಬಂದುಬಿಟ್ಟು ಬ್ರೌನ್ ಕಲರ್ ಇದ್ದರೆ ಸುಣ್ಣದಲ್ಲಿ ಪಟ್ಟಿ ಬರೀತಾರೆ, ಅಂದರೆ ಡಿಸೈನಾಗಿ ಸ್ಟೆಪ್ ವೈಸು ಪಟ್ಟಿ ಬರೀತಾರೆ. ಇನ್ ಕೇಸ್ ಏನಾದರೂ ಅವಾಗೆಲ್ಲ ಸುಣ್ಣದ ಗೋಡೆಗಳಲ್ವ ಇದ್ದಿದ್ದು, ಅವ್ರೇನು ಮಾಡ್ತಾಯಿದ್ರು ಅಂದರೆ ಊರು ಮಂಜು ಅಂತ ಬರ್ತಾಯಿತ್ತು, ಲೈಟ್ ಬ್ರೌನ್ ಕಲರು. ಆ ಕಲರಿಂದ ಸ್ಟೆಪ್ ಬೈ ಸ್ಟೆಪ್ಪು ಡಿಸೈನ್ ಮಾಡಿಬಿಟ್ಟು ಅಲ್ಲಿ ಒಂದು ಮಣ್ಣಿನಿಂದ ಸಣ್ಣದು ಫ್ಲ್ಯಾಟ್ ಆಗಿರ್ತಕ್ಕಂಥದ್ದು ಗೊಂಬೆ ಥರ ಮಾಡಿಬಿಟ್ಟು ಅಲ್ಲಿ ಹೊರಗಡೆ ಬಾಗಿಲಲ್ಲಿ ಇಡ್ತಾಯಿದ್ರು. ಅದ್ರ ಮೇಲೆ ದೀಪ ಇಟ್ಬಿಟ್ಟು ಪುಟ್ಟಿಯನ್ನು ಮುಚ್ಚಿಬಿಟ್ಟು ಪೂಜೆ ಮಾಡಲಾಗ್ತಿತ್ತು. ಅದು ಹಟ್ಟಿ ಲಕ್ಕಮ್ಮ ಅಂತ ಹೇಳಿ ಕರೀತಾರೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಚಿಕ್ಕದು ಮಣ್ಣಲ್ಲಿ ಪಾತ್ರೆ, ಪ್ಲೇಟ್ ಎಲ್ಲ ಮಾಡಿಬಿಟ್ಟು ಅವನ್ನ ಒಣಗಿಸಿ ಅದರಲ್ಲಿ ಬೇಳೆ, ಅಕ್ಕಿ ಎಲ್ಲ ತುಂಬಿಬಿಟ್ಟು ಆ ಹಟ್ಟಿ ಲಕ್ಕಮ್ಮ ಸುತ್ತಲೂ ಇಟ್ಟು ಪುಟ್ಟಿ ಮುಚ್ತಾರೆ ಈ ಥರ. ಸೊ ಅದು ಯಾರಿಗೂ ಕಾಣಿಸೋ ಹಾಗಿಲ್ಲ ಅಂತ ಹೇಳಿ ದೀಪ ಕೂಡ ಇಡ್ತಾರೆ. ಅದ್ರ ಜೊತೆಗೆ ಮತ್ತೆ ನಮ್ಮೂರು ಸೈಡು ಇನ್ನೊಂದು ಪೂಜೆ ಅಂದರೆ ದೇವಿರಮ್ಮನ ಪೂಜೆ ಅಂತ ಹೇಳಿ, ಆ ಒಂದು ಪೂಜೆಗೆ ಈ ತುಂಬಿ ಹೂವು ಬೇಕೇ ಬೇಕು, ಕಂಪಲ್ಸರಿ ಇದೆ. ನನಗೆ ಆಫ್ಟರ್ ಮ್ಯಾರೇಜ್ ಗೊತ್ತಾಗಿದ್ದು ಯಾವ ಥರ ಅಂದರೆ, ಈ ಹಟ್ಟಿ ಲಕ್ಕಮ್ಮನ ಪೂಜೆನ ಎಲ್ಲ ಸೈಡು ಮಾಡ್ತಾ ಇಲ್ಲ. ಸೊ ನಮ್ಮ ತಂದೆ ಊರು ಸೈಡ್ ಮಾಡೋ ಪದ್ಧತಿ ಇದು ಅಂತ ಹೇಳಿ ನನಗೆ ಮದುವೆ ಆದ ನಂತರನೇ ಗೊತ್ತಾಗಿದ್ದು. ಯಾಕೆ ಅಂದರೆ ನಮ್ಮ ಗಂಡನ ಮನೆಯಲ್ಲಿ ಈ ಥರ ಆಚರಣೆ ಮಾಡೋದಿಲ್ಲ. ಸೊ ನಾವು ಚಿಕ್ಕ ವಯಸ್ಸಿಂದನೂ ಹೆಂಗೆ ಮಾಡ್ತಿದ್ವಪ್ಪ ಅಂದರೆ, ಹಬ್ಬ ಬಂತು ಅಂದರೆ ಹೇಳಿ ಬೆಳಗಿನ ಟೈಮ್ ರಜೆ ಇರ್ತಿತ್ತಲ್ವ, ಹಬ್ಬದ ದಿನ ಬೆಳಗ್ಗೆ ಎಲ್ಲ ಫ್ರೆಂಡ್ಸು ಸೇರಿಕೊಂಡು ಹೊಲಗಳಿಗೆ ಹೋಗ್ತಾ ಇದ್ವಿ. ಒಂದು ಚಿಕ್ಕ ಬೌಲ್ ತೊಗೊಂಡ್ಬಿಟ್ಟು ತುಂಬಿ ಹೂವನ್ನ ಬಿಡಿಸ್ಕೊಂಡು ಬರೋಣ ಅಂತ ಹೇಳಿ. ಇವಾಗೆಲ್ಲ ಯಾವ ಮಕ್ಕಳು ಅಷ್ಟೊಂದು ಹೋಗಲ್ಲ, ಅಪ್ಪಾಜಿಗಳೇ ಹೊಲದಲ್ಲಿ ಸಿಕ್ಕಂಥ ತುಂಬಿ ಗಿಡಗಳನ್ನೇ ತೊಗೊಂಬರ್ತಾರೆ, ಮನೇಲಿ ಬಿಡಿಸ್ಕೊಳ್ತೀವಿ ಅಷ್ಟೇ ಫ್ರೀಯಾಗಿ ಕೂತ್ಕೊಂಡು. ಇದು ಸಂಜೆ ಪೂಜೆಗೆ ಕಂಪಲ್ಸರಿ ಬೇಕು. ಯಾವ ರೀತಿಯಾಗಿ ಈ ಪದ್ಧತಿನ ಅನುಸರಿಸಿದ್ದಾರೆ ವೈಜ್ಞಾನಿಕವಾಗಿ ನೋಡಬೇಕು ಅಂತಂದರೆ, ನೋಡಿ ಇದು ಚಳಿಗಾಲ ಅಲ್ವಾ. ಸೊ ಚಳಿಗಾಲದಲ್ಲಿ ಶೀತ ಕಫ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಇದರಲ್ಲಿ ಅಂತಹ ಔಷಧಿ ಗುಣ ಇರೋದ್ರಿಂದ ಕಫನ ಕರಗಿಸೋ ಒಂದು ಶಕ್ತಿ ಈ ತುಂಬಿ ಗಿಡಕ್ಕೆ ಮತ್ತು ತುಂಬಿ ಹೂವಿಗೆ ಇದೆ. ಅದನ್ನು ಕೂಡ ಈ ಹಬ್ಬದಲ್ಲಿ ಹೇಗೆ ಅಳವಡಿಸ್ಕೊಳ್ತಾರೆ ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದನ್ನು ಗುರ್ಜಿ ಅಮ್ಮ ಅಂತ ಹೇಳಿ ಕರೀತಾರೆ. ಹಸುವಿನ ಸಗಣಿಯಿಂದ ರೌಂಡಾಗಿ ಉಂಡೆಗಳ ಥರ ಮಾಡಿಬಿಟ್ಟು ಎಲ್ಲ ಥರದ ಹೂಗಳನ್ನು ಈ ಒಂದು ಗುರ್ಜಿ ಅಮ್ಮಂಗೆ ಈ ಥರ ಮುಡಿಸ್ಬಿಟ್ಟು ಪೂಜೆ ಮಾಡ್ತಾರೆ ಕೊನೆಗೆ. ಇದು ಚೆನ್ನಮ್ಮನ ಚಂಡಿ ಅಂತ ಕೆಲವ್ರು ನೋಡಿರ್ಬೋದು, ಕೆಲವ್ರು ನೋಡ್ದೇನೂ ಇರ್ಬೋದು. ಈಗ ಕಣ್ಮರೆಯೇ ಆಗಿದೆ ಅಂತಲೇ ಹೇಳ್ಬೋದು. ಆದರೂ ನಮ್ಮ ಕೆಲವೊಂದು ಹಳ್ಳಿ ಸೈಡಲ್ಲಿ ಮನೆಗಳ ಹತ್ರ ಹಾಕ್ಕೊಂಡಿರ್ತಾರೆ. ಇನ್ನು ಕೆಲವರಿಗೆ ಈ ಥರದ ಚಂಡಿ ಹೂವು ಅಂದರೆ ಮ್ಯಾರಿಗೋಲ್ಡ್ ಅಂತ ಏನು ಕರಿತೀವಲ್ಲ, ಆ ಫ್ಲವರ್ ಇದು ಚಿಕ್ಕದಾಗಿ ಬರುತ್ತೆ. ಅದ್ರ ಜೊತೆಗೆ ಗುಲಾಲು ಹೂವು ಅಂತ ಹೇಳಿ ಪಿಂಕ್ ಕಲರ್ ಬರುತ್ತೆ. ಇವೆಲ್ಲದೂ ಕೂಡ ಕಂಪಲ್ಸರಿಯಾಗಿ ನಮ್ಮ ಸೈಡು ಈ ಗುರ್ಜಿ ಅಮ್ಮಂಗೆ ಬಳಸಬೇಕು ಅಂದರೆ ಮುಡಿಸ್ಬೇಕು ಅಂತಲೇ ಕೆಲವೊಂದು ಮನೆಗಳ ಹತ್ರ ಹಾಕ್ಕೊಂಡಿರ್ತಾರೆ. ಇಲ್ದವರು ಅಲ್ಲೋಗಿ ತೊಗೊಂಡು ಬಂದಾದ್ರೂ ಕೂಡ ಈ ಪೂಜೆಗೆ ಈ ಹೂಗಳನ್ನು ಬಳಸ್ತಾರೆ.
ಅಂದರೆ ಆ ಸೀಸನ್ ವೈಸು ಈ ಫ್ಲವರು ಕಂಪಲ್ಸರಿ ಸಿಗ್ತಾ ಇರುತ್ತೆ. ಹಾಗಾಗಿ ಅವುಗಳನ್ನು ನಾವು ಪೂಜೆಗೆ ಬಳಸೋದ್ರಿಂದ ದೇವರು ಕೂಡ ಸಂತುಷ್ಟರಾಗ್ತಾರೆ ಅಂತ ಒಂದು ನಂಬಿಕೆಯಿಂದ ಹಿರಿಯರು ಬಳಸೋ ಪದ್ಧತಿ ಇದೆ. ಆಮೇಲೆ ಯೆಲ್ಲೋ ಕಲರ್ ಕಾಣಿಸ್ತಾ ಇರ್ತಕ್ಕಂಥದ್ದು ವನ್ನಹರಕೆ ಹೂವು ಅಂತ ಹೇಳಿ, ನಾನು ಇದರಿಂದ ಹೋಮ್ ರೆಮಿಡಿ ಫೇಸ್ ಪ್ಯಾಕು ಹೇಗೆ ಮಾಡೋದು ಅಂತ ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ ಹೂವು ಕೂಡ ಈ ಒಂದು ಹಬ್ಬಕ್ಕೆ ಕಂಪಲ್ಸರಿಯಾಗಿ ಬೇಕೇ ಬೇಕು. ಇದನ್ನು ಗುರ್ಜಮ್ಮಂಗೆ ಮುಡಿಸೋದು ಮಾತ್ರ ಅಲ್ಲ, ಈ ಗುರ್ಜಿಯಮ್ಮಂಗೆ ಕಂಪಲ್ಸರಿಯಾಗಿ ಬಳಸೋದ್ರಲ್ಲಿ ಕೆಲವೊಂದು ಮೇನ್ ಹೂವುಗಳು ಅಂದರೆ ಉತ್ತರಾಣಿ ಹೂವು, ಕೋಲಾಣಿ ಹೂವು, ವೈಟ್ ಕಲರ್ ಕಾಣಿಸ್ತಾ ಇದೆಯಲ್ಲ ಅದೇ ಕೋಲಾಣಿ ಹೂವು, ಯೆಲ್ಲೋ ಕಲರ್ ವನ್ನಹರಕೆ ಹೂವು ಅಂತೇಳಿ ಕರೀತಾರೆ. ಹಾಗೆಯೇ ಗುಲಾಲಿ ಹೂವು, ಉತ್ತರಾಣಿ ಕಡ್ಡಿ ಹೂವು ಕಾಣಿಸ್ತಾ ಇರ್ಬೋದು ನಿಮಗೆ, ಲೈಟ್ ಪಿಂಕ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಈ ಹೂವುಗಳನ್ನು ಕಂಪಲ್ಸರಿಯಾಗಿ ಗುರ್ಜಿಯಮ್ಮಂಗೆ ಮುಡಿಸ್ಬಿಟ್ಟು ಕೊನೆಯದಾಗಿ ಎಷ್ಟು ಬಾಗಿಲಿದೆ ಅಷ್ಟು ಬಾಗಿಲುಗಳಿಗೆ ಎರಡೆರಡು ಥರ ನಾವು ಒಂದು ಬಾಗಿಲಿಗೆ 2 ಅನ್ನೋ ಲೆಕ್ಕದಲ್ಲಿ ಎಷ್ಟು ಬಾಗಿಲಿಗೆ ಮಾಡ್ಕೋಬೇಕು ಅಂತ ಮುಂಚೆನೇ ನಿರ್ಧಾರ ಮಾಡಿಕೊಂಡು ಆ ಗುರ್ಜಮ್ಮಗಳನ್ನ ರೆಡಿ ಮಾಡ್ಕೋಬೇಕು. ಒಂದು ಹತ್ರ ಇಟ್ಟು ಪೂಜೆ ಮಾಡಿ ಆನಂತರ ಸುಣ್ಣದ ಪಟ್ಟಿಯಲ್ಲಿ ಕೆಳಗಡೆ ಪಟ್ಟಿಯನ್ನು ಬರೆದು ಎಲ್ಲ ಬಾಗಿಲುಗಳಿಗೂ ಇಟ್ಕೊತ ಹೋಗಬೇಕು. ನಾನು ಆವಾಗಲೇ ಹೇಳಿದ್ನಲ್ವ, ದೇವಿರಮ್ಮ ಅಂತ ಹೇಳಿ ತುಂಬ ದೊಡ್ಡದಾಗೇನು ಮಾಡಲ್ಲ. ಒಂದು ಬಾಳೆದೆಲೆ ಮೇಲೆ ಸ್ವಲ್ಪ ಅಕ್ಕಿ ಕೆಳಗಡೆ ಹಾಕ್ಬಿಟ್ಟು ಚೊಂಬಲ್ಲಿ ನೀರು ತುಂಬಿಟ್ಟು, ಅದು ಹೊಸದೇ ಆಗಬೇಕಂತೇನಿಲ್ಲ, ನಿಮ್ಮ ಮನೆಯಲ್ಲಿ ಪೂಜೆಗಂತ ಏನು ಬಳಸ್ತಿರಲ್ಲ ಅದೇ ಚೊಂಬಲ್ಲಿ ನೀರು ತುಂಬಿಟ್ಟು ಕಾಯಿ ಇಟ್ಬಿಟ್ಟು ಈ ರೀತಿಯಾಗಿ ಬಾಳೆದೆಲೆ ಮೇಲೆ ಕರ್ಪೂರ ಮತ್ತು ಸೈಡಿಗೆ ತುಂಬಿ ಹೂವು 2 ಬಾಳೆಹಣ್ಣು ಪ್ರತಿಯೊಬ್ಬರು ಕೂಡ ಈ ರೀತಿಯಾಗಿ ಬೆಳಗಬೇಕು. ಒಬ್ಬರು ಬೆಳಗಿದ ಬಾಳೆಹಣ್ಣನ್ನು ಮತ್ತೊಬ್ಬರು ಬೆಳಗೋ ಹಾಗಿಲ್ಲ, ಅದು ಈ ಒಂದು ಪೂಜೆಯ ನೇಮ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಫ್ಯಾಮಿಲಿಲಿ 4 ಮೆಂಬರ್ಸ್ ಇರ್ತಾರೆ ಅಂದರೆ ಆ 2 ಬಾಳೆಹಣ್ಣು ಇಟ್ಬಿಟ್ಟು ಕರ್ಪೂರದಿಂದ ಈ ದೇವಿರಮ್ಮಂಗೆ ಬೆಳಗೋ ಹಾಗಿಲ್ಲ. ಪ್ರತಿ ಒಬ್ಬ ವ್ಯಕ್ತಿಗೂ ಕೂಡ ಬಾಳೆಹಣ್ಣನ್ನು ಬದಲಾಯಿಸಬೇಕು. ಅಂದರೆ ಇಲ್ಲಿ ಬಳಸಿದ್ದೀವಲ್ವ ನೈವೇದ್ಯಕ್ಕೆ ಹಣ್ಣುಗಳನ್ನು, ಆ ಹಣ್ಣನ್ನು ಬದಲಾಯಿಸ್ಬಿಟ್ಟು ನೈವೇದ್ಯ ಮಾಡಬೇಕು. ಆ ಆರತಿ ಬೆಳಗಿದ ನಂತರ ತುಂಬಿ ಹೂವನ್ನು ಸೈಡಿಗೆ ಇಟ್ಟಿರ್ತೀವಲ್ವ ಅದನ್ನು ಬಾಯಲ್ಲಿ ಹಾಕ್ಕೋಬೇಕು ಪ್ರಸಾದ ಅಂತ ಹೇಳಿ. ಇದು ಕಂಪಲ್ಸರಿ ಮಾಡಬೇಕಂತ ನಮ್ಮ ಸೈಡು. ಇನ್ನು ಲಕ್ಷ್ಮೀ ಪೂಜೆನೂ ಕೂಡ ಸಿಂಪಲ್ಲಾಗಿ ಮಾಡ್ತಾರೆ. ಯಾಕೆಂದರೆ ವರಮಹಾಲಕ್ಷ್ಮಿಲೇ ಆಲ್ರೆಡಿ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಈ ಹಬ್ಬದಲ್ಲಿ ಪದ್ಧತಿ ಪ್ರಕಾರ ಸ್ವಲ್ಪ ಶಾಸ್ತ್ರಕ್ಕೆ ಮಾಡ್ತಾರೆ ಅಷ್ಟೇ. ಈ ಒಂದು ದೀಪಾವಳಿಯಲ್ಲಿ ಮೇಯ್ನಾಗಿ ಅಂದರೆ ತಂದೆ ಊರಲ್ಲಿ ಮಾಡುವಂತಹ ಹಬ್ಬ ಪೂಜೆ ಅಂದರೆ ದೇವಿರಮ್ಮನ ಪೂಜೆ. ಇದಾದ ಜೊತೆಗೆ ಹಟ್ಟಿ ಲಕ್ಕಮ್ಮನ ಹಾಕೋದು, ಹಾಗೆಯೇ ಗುರ್ಜಮ್ಮನ ಪೂಜೆ, ಇವುಗಳನ್ನೆಲ್ಲ ಕಂಪಲ್ಸರಿಯಾಗಿ ಮಾಡಲಾಗ್ತದೆ. ಅನಂತರ ಏನು ನೈವೇದ್ಯಕ್ಕೆ ನಾವು ಸ್ವೀಟ್ ಖಾದ್ಯಗಳನ್ನು ಮಾಡಿರ್ತೀವಿ ಅದೆಲ್ಲದನ್ನು ಕೂಡ ನೈವೇದ್ಯ ಮಾಡಿ ಎಲ್ಲರೂ ಕೂಡ ಕುಟುಂಬ ಸಮೇತ ಭೋಜನ ಎಲ್ಲ ಮುಗಿಸಿದ ನಂತರ ಹೊರಗಡೆ ಪಟಾಕಿ ಹೊಡೆಯೋದು, ಇಷ್ಟು ಈ ಹಬ್ಬದ ಒಂದು ವಿಶೇಷತೆ. ಇನ್ನು ಗುರ್ಜಿಯಮ್ಮನ ಜೊತೆಗೆ ಹುಲ್ಲಿನ ಎಣತೆಯನ್ನು ಹೆಣೆದ್ಬಿಟ್ಟು, ಅಂದರೆ ಕಾಚಿ ಹುಲ್ಲು ಅಂತ ಹೇಳಿ ಯೂಶಲಿ ಎಲ್ರಿಗೂ ಗೊತ್ತಿರಬಹುದು, ಅದನ್ನು ಕೂಡ ಕಂಪಲ್ಸರಿ ಎಲ್ಲ ಡೋರ್ಗಳಿಗೂ ಅಂದರೆ ಹೊಲೆ ಹತ್ರ ಬಾಗಿಲ ಹತ್ರ ಎಲ್ಲ ಹತ್ರನೂ ಇಡಲಾಗ್ತದೆ. ಮಾರನೇ ದಿನ ಈ ಗುರ್ಜಿಯಮ್ಮ ಮತ್ತು ಕಾಚಿ ಹುಲ್ಲನ್ನು ಏನು ಮಾಡ್ತಾರೆ ಅಂದರೆ ಬೆಳಗ್ಗೆ ಎಲ್ಲರೂ ಎದ್ದೇಳೋಕ್ಕೂ ಮುಂಚೆನೇ ಡೋರಲ್ಲಿ ಇಟ್ಟಿರೋದು ಕಾಣಿಸ್ತಾ ಇರ್ಬೋದು ನಿಮಗೆ, ಹುಲ್ಲಿನ ಪಟ್ಟಿ ಈ ಥರದ್ದು ಇದೇ ಕಾಚಿ ಹುಲ್ಲು ಅಂದರೆ, ಇವುಗಳನ್ನೆಲ್ಲ ಒಂದು ಹತ್ರ ಇಟ್ಬಿಟ್ಟು ಪೂಜೆ ಮಾಡಿ ಸೈಡಿಗೆ ಅವಾಗೆಲ್ಲ ಹಂಚಿನ ಮನೆಗಳಿತ್ತಲ್ವ, ಹಂಚಿನ ಮೇಲೆ ಹಾಕ್ತಾಯಿದ್ರು. ಇವಾಗ ಮೇಲ್ಗಡೆ ಹೋಗಿ ಟೆರಸ್ಗಳ ಮೇಲ್ಗಡೆ ಹೋಗಿ ಇಟ್ಟು ಬರ್ತಾರೆ. ಒಣಗಿದ ನಂತರ ಅದನ್ನು ಬೇರೆ ಯಾವುದಕ್ಕಾದರೂ ಬಳಸ್ಕೋಬಹುದು. ಅದೇ ಥರನೂ ಕೂಡ ಎಲ್ಲರೂ ಮಾಡ್ತಾರೆ ನಮ್ಮೂರಲ್ಲಿ. ಈ ಕಿರು ದೀಪಾವಳಿ ಅಥವಾ ಗೌರಿ ಹುಣ್ಣಿಮೆಯಲ್ಲಿ ಇನ್ನು ಕೆಲವರು ಏನು ಮಾಡ್ತಾರಪ್ಪ ಅಂತಂದರೆ ಹಿರಿಯರಿಗೆ ಅಂದರೆ ತಮ್ಮ ಪೂರ್ವಜರಿಗೆ ಎಡೆ ಕೂಡ ಹಾಕ್ತಾರೆ. ಸೊ ನಮ್ಮ ಮನೆಯಲ್ಲಿ ಆ ಪದ್ಧತಿ ಇಲ್ಲ. ಪಿತೃಪಕ್ಷದಲ್ಲೇ ಎಡೆ ಹಾಕೋದ್ರಿಂದ ಮನೆ ಹೆಣ್ಮಕ್ಳು ಕೂಡ ಈ ಹಬ್ಬಕ್ಕೆ ಬರಲಿ ಅನ್ನೋ ಉದ್ದೇಶಕ್ಕೆ ಪಿತೃಪಕ್ಷದಲ್ಲೇ ಎಡೆ ಹಾಕ್ಬಿಡ್ತಾರೆ. ಹಾಗಾಗಿ ಹಟ್ಟಿ ಲಕ್ಕಮ್ಮನ ಪೂಜೆ, ಆಮೇಲೆ ದೇವಿರಮ್ಮನ ಪೂಜೆ, ಗುರ್ಜಿಯಮ್ಮನ ಪೂಜೆ, ಲಕ್ಷ್ಮೀ ಪೂಜೆ ಇಷ್ಟನ್ನು ಮಾತ್ರ ಮಾಡಲಾಗ್ತದೆ. ಸೊ ಇದಿಷ್ಟು ನಮ್ಮ ತಂದೆ ಊರ ಸೈಡು ಕಿರು ದೀಪಾವಳಿಯ ಆಚರಣೆಯ ಬಗ್ಗೆ ನಾನಿಲ್ಲಿ ಸಂಕ್ಷಿಪ್ತವಾಗಿ ಶೇರ್ ಮಾಡಿದ್ದೀನಿ. ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.